ಸೊ ಈ ಒಂದು ಪವಿತ್ರ ಸ್ಥಳವನ್ನು ನೋಡ್ಕೊಂಡು ಬರೋಣ ಬನ್ನಿ. ನಮಸ್ಕಾರ, ನಾನಿವಾಗ ಕೇರಳ ರಾಜ್ಯದ ಕಣ್ಣೂರು ಜಿಲ್ಲೆಯ ಕ್ರೈಸ್ಟ್ ದಿ ಕಿಂಗ್ ಚರ್ಚ್ ವೆಲಂಕನ್ನೂರು ಎಂಬ ಪವಿತ್ರವಾದ ಸ್ಥಳದಲ್ಲಿದ್ದೇನೆ. ಇಲ್ಲಿಯ ವಿಶೇಷ ಏನಂತ ಹೇಳಿದರೆ, ಸುಮಾರು 2013 ನವೆಂಬರ್ 15ರಂದು ಬೆಳಗಿನ ಪವಿತ್ರ ಪೂಜೆಯ ಸಮಯದಲ್ಲಿ ಫಾದರ್ ಥಾಮಸ್ ಪೆಟಿಕಲ್ ಎಂಬ ಗುರುಗಳು ಪರಮಪ್ರಸಾದವನ್ನು ಕೈಯಲ್ಲಿ ಎತ್ತಿ ಬಲಿಪೂಜೆ ಅರ್ಪಿಸುವಾಗ ಆ ರೊಟ್ಟಿಯಲ್ಲಿ ಒಂದು ಪ್ರಕಾಶವಾದ ಬೆಳಕನ್ನು ಕಂಡರು. ನಂತರ ಗಮನಿಸುತ್ತಿದ್ದಂತೆ ಆ ಗುರುತು ನಿಧಾನವಾಗಿ ಯೇಸು ಕ್ರಿಸ್ತನ ಮುಖದ ರೂಪವನ್ನು ಪಡೆದಿತು. ನಂತರ ಇದನ್ನು ಹೆಚ್ಚಿನ ಸಂಶೋಧನೆಗಾಗಿ ವ್ಯಾಟಿಕನ್ಗೆ ಕಳುಹಿಸಲಾಯಿತು. ಇಲ್ಲಿ ಸಂಶೋಧಕರು ಇದನ್ನು ಕ್ರಮೇಣ ಪರಿಶೀಲನೆ ನಡೆಸಿದರು. ಸತತ ಹಲವಾರು ವರ್ಷಗಳ ನಂತರ ಇದು ಒಂದು ಪವಾಡ ಎಂದು ಪರಿಗಣಿಸಲಾಯಿತು ಹಾಗೂ ಸೈಂಟಿಫಿಕಲಿ ಪ್ರೂವನ್ ಯುಕರಿಸ್ಟಿಕ್ ಮಿರಾಕಲ್ ಎಂದು ಕರೆಯಲಾಗಿದೆ. ಹತ್ತಿರದಿಂದ ನೋಡಿದರೆ 3D ಆಕಾರದಲ್ಲಿ ಯೇಸು ಸ್ವಾಮಿಯನ್ನು ಫೇಸ್ ಟು ಫೇಸ್ ನೋಡುವಂತಾಗುವ ಒಂದು ಅನುಭವ ನನಗಾಯಿತು. ಜೀವನದಲ್ಲಿ ಇಂಥ ಒಂದು ಅದ್ಭುತ ಪವಾಡವನ್ನು, ನನ್ನ ಜೀವನವನ್ನೇ ಬದಲಾಯಿಸುವಂತಹ ಅನುಭವ ಹಾಗೂ ಎಲ್ಲರೂ ಒಮ್ಮೆ ವಿಸಿಟ್ ಮಾಡುವಂತಹ ಸ್ಥಳವಾಗಿದೆ.